SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ 25 ವರ್ಷ ಅನ್ನೋದು ನಮಗೆ ಇವತ್ತು ರಿಲೀಸ್ ಆಗಿರೋ ಥರ ಕಾಣಿಸ್ತಾ ಇದೆ. ನಾವು ಮೊದಲನೇ ದರ್ಶನ ಹೋಗಿ ನೋಡ್ಕೊಂಡು ಬಂದ್ವಿ. ಮೊದಲನೇ ಶೋ ಲಕ್ಷಾಂತರ ಅಭಿಮಾನಿಗಳು ಇದ್ದಾರೆ ವಿಷ್ಣುವರ್ಧನ್, ಹೇಳೋಕ್ಕಾಗಲ್ಲ. ಕೋಟಿ ಅಭಿಮಾನಿಗಳಲ್ಲಿ ನಾನು ಒಬ್ಬ. ಅಂದರೆ ಇದು 25 ವರ್ಷ ಆಗಿರೋ ಫಿಲಮ್ ಇವತ್ತಾಗಿದೆ ಅಂದರೆ ಲಕ್ಷಾಂತರ ಅಭಿಮಾನಿಗಳು ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ಬಟ್ ನೋಡೋಕ್ಕೊಂದು ಸಡಗರ ಸರ್. ಈ ಹಬ್ಬ ಹೆಂಗೆ ಆಚರಣೆ ಮಾಡ್ತಾಯಿದ್ದೀವಿ, ಹಂಗೆ ಕನ್ನಡ ಚಿತ್ರರಂಗದಲ್ಲಿ ನೂರಾರು ಹೀರೋಗಳು ಬಂದಿದ್ದಾರೆ. ಬಟ್ ಆ ಥರ ಈ ಥರ ಹೀರೋ ಯಾರೂ ಇಲ್ಲ ಸರ್, ಮುಂದೇನೂ ಬರೋಕ್ಕೆ ಸಾಧ್ಯ ಇಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಸರ್, ಇದು 25 ವರ್ಷ ಅಲ್ಲ, 75 ವರ್ಷದ ಈ ಕ್ರೇಜ್ ಹಿಂಗೆ ಇರುತ್ತೆ. ಯಾಕಂದರೆ ನಾನು ಆವಾಗ ಆ ಫಿಲಮ್ ನೋಡಿಲ್ಲ. ಇವಾಗಲೇ ನಾನು ಥಿಯೇಟ್ರಲ್ಲಿ ನೋಡ್ತಾ ಇರೋದು, ಟಿ ವಿಲಿ ನೋಡಿದ್ದಷ್ಟೇ. ಹೇಳೋಕ್ಕಾಗದೇ ಇರೋ ಅಷ್ಟು ಖುಷಿ ಆಗ್ತಿದೆ. ನಿಜವಾಗ್ಲೂ ಅಂದ್ಕೊಂಡಿಲ್ಲ ಈ ಮಟ್ಟಕ್ಕಾಗತ್ತೆ ಅಂತ. ಜಾತ್ರೆ ಅಲ್ಲ, ಹಬ್ಬ ಅಲ್ಲ, ಕರ್ಗಾಗಿಂತ ಹೆಚ್ಚಾಗಿ ಜನ ಬಂದು ಪಟಾಕಿ ಹೊಡೆದಿದ್ದು, ಆ ಬ್ಯಾನರ್ಸು ಕಟೌಟು ನೋಡ್ತಾ ಇದ್ರೆ 2 ಕಣ್ಣು ಸಾಲ್ತಾ ಇಲ್ಲ. ನೋಡೋರ್ಗಂತೂ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಜನ ಯಾರಾದರೂ ಹಿಂಗೆ ಮಗಳಿ ನೋಡೋದು ಹೋಗ್ತಾ ಇದ್ರೆ ಸ್ವಲ್ಪ ಈ ಕಡೆ ತಿರುಗ್ಬಿಟ್ಟು ನೋಡ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ಟಿಕೆಟ್ ಫುಲ್ ಆಗಿಲ್ಲ, ಜನನೇ ಬರೋಲ್ಲ, ಶುಕ್ರವಾರ ಏನಕ್ಕೆ ರಿಲೀಸ್ ಮಾಡ್ತೀರಾ ಅಂತೆಲ್ಲ ಕತೆ ಹೇಳಿದ್ರಂತೆ. ಸ್ವಲ್ಪ ಈ ಕಡೆ ತಿರುಗಿ ನೋಡ್ಬಿಟ್ಟು ಹೋಗಿ, ಒಳಗೆ ಬರಬೇಡಿ, ತಿರುಗಿ ನೋಡ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ ಅವ್ರಿಗೆ ನಾನು. ಹೇಟರ್ಸ್ಗೆ ಮುಖಕ್ಕೆ ಹೊಡೆದಂಗಿತ್ತು. ಅಭಿಮಾನಿಗಳು ಇನ್ನೂ 3 ದಿನ ನಮ್ಮದೇ ಹಬ್ಬ ಇರುತ್ತೆ, ಯಾವಾಗಲೂ ನಮ್ಮದೇ ಅಪ್ಪಾಜಿ ಕ್ರೇಜ್ ಹಿಂಗೆ ಇರುತ್ತೆ. 75 ವರ್ಷ ಆದ್ರೂ ಅವರಿಲ್ಲ ಅನ್ನೋದು ಯಾರಿಗೂ ಮನಸ್ಸಲ್ಲಿ ಇಲ್ಲ, ಎಲ್ಲರಿಗೂ ಹೃದಯದಲ್ಲಿದ್ದಾರೆ ಅಪ್ಪಾಜಿ. ಯಾವತ್ತೂ ಅವರ ಮಾರ್ಗದರ್ಶನ ನಾವು ಇರ್ತೀವಿ. ಅವ್ರ ಅಭಿಮಾನ ಹಿಂಗೆ ಇರುತ್ತೆ, ನಮ್ಮ ಮಕ್ಳಿಗೆ ಅಭಿಮಾನ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ವಿಷ್ಣು ದಾದ. ಜೈ ಸರ್. ದಾಖಲೆಗಳ ಸರದಾರ ಅಂದರೆ ಅದು ನಮ್ಮ ವಿಷ್ಣು ಅಪ್ಪಾಜಿ. ಈ ಥರ ಕ್ರೇಜು ಹುಟ್ಟಾಕಕ್ಕೆ ಸಾಧ್ಯನೇ ಇಲ್ಲ ನಿಜವಲ್ಲೂ ಹೇಳೋದಂದ್ರೆ. ಯಾಕಂದರೆ ವಿಷ್ಣು ಸರ್ನ ನಾವು ಎಷ್ಟು ಮಿಸ್ ಮಾಡ್ಕೋತೀವಿ ಅಂದರೆ ತುಂಬ ಮನ್ಸಿಗೆ ನೋವಾಗುತ್ತೆ ಸರ್. ನಾನು ಬೆಳಗ್ಗೆ ಎದ್ದೇಟ್ಗೆ ನನ್ನಣೆಗೆ ಹೇಳ್ತೀನಿ ಸರ್, ಓಪನ್ ಆಗಿ ಹೇಳ್ತೀನಿ, ನಾನು ದೇವ್ರ ಫೋಟೋ ನೋಡೋಲ್ಲ, ದಾದನ ಫೋಟೋ ನೋಡ್ತೀನಿ. ನಿಜವಾಗ್ಲೂ ಸರ್, ದೇವ್ರ ಫೋಟೋ ನೋಡೋಲ್ಲ, ನಾನು ದಾದನ ಫೋಟೋ ನೋಡಿಕೊಂಡೇ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಈ ಥರ ಕ್ರೇಜು, ಈ ಥರ ಕಟೌಟು, ಈ ಥರ ಬ್ಯಾನರು, ಈ ಥರ ಅಭಿಮಾನಿಗಳು ತುಂಬ ಖುಷಿಯಾಗುತ್ತೆ. ಟಿಕೆಟ್ ಇವತ್ತು ನಾವು ಅಷ್ಟೇ ಒಳಗಡೆ ಹೋಗಿರ್ಬೋದು, ಬಂದಿರ್ಬೋದು, ಟಿಕೆಟ್ ತೊಗೊಂಡಿರ್ಬೋದು, ಬಟ್ ಪಿಕ್ಚರ್ ನೋಡಿಲ್ಲ ನಾವು. ಕ್ರೇಜ್ಗೋಸ್ಕರ ಏನು ಗೊತ್ತಾ, ಜೈಕರ್ ಹಾಕೋಸ್ಕೋಸ್ಕರ ಬರೋದು. ಮತ್ತು ಇನ್ನೊಂದೇನು ಗೊತ್ತಾ, ಅವ್ರು ನಮ್ಮ ಅಪ್ಪಾಜಿಯವ್ರಿಗೆ ಜೈಕರ್ ಹಾಕಬೇಕು, ಅವ್ರ ಸಂಭ್ರಮ. ಹಬ್ಬ ನಮ್ಮದು, ನಾವು ಮಕಾಬ ಅಂತ ಮಾಡ್ತೀವಿ, ವರ್ಷಕ್ಕೊಂದು ಹಬ್ಬ. ಇವ್ರು ರಿಲೀಸ್ ಆದಾಗಲ್ಲ, ಹಳೆ ಪಿಕ್ಚರ್ ರಿಲೀಸ್ ಆದಾಗಲ್ಲ ನಮ್ಗೆ ಹಬ್ಬ. ಆ ಹಬ್ಬನೇ ನಾವು ಆಚರಣೆ ಮಾಡೋದು. ನಾವು ಇಲ್ಲಿಗೆ ಬರೋದು ಏನಕ್ಕೋಸ್ಕರ ಅಂದರೆ ಪಿಕ್ಚರ್ ಬಿಡಿ ಸಾಕು, ಪಿಕ್ಚರ್ ಯಾವಾಗ ಬೇಕಾದ್ರೂ ನೋಡ್ತಾ ಇರ್ಬೋದು ನಾವು. ಆದರೆ ಇಲ್ಲೈತೆ ಗೊತ್ತಾ, ಈ ಜನ ನಮ್ಮ ಅಭಿಮಾನಿಗಳು ಸೇರಿಕೊಂಡು ನಾವು ಮಾಡ್ತೀವಿ ಗೊತ್ತಾ, ಆ ಕ್ರೇಜ್ ಮಾಡೋಕ್ಕಾಗಲ್ಲ ಸರ್. ಇವತ್ತು ಕೇಳ್ತೀನಿ ಕೇಳಿ ಅಣ್ಣ, ಒಂದೇ ಒಂದು ಸೆಕೆಂಡ್ ಅಣ್ಣ. ಸರ್ ನೋಡಿ ಸರ್, ಎಷ್ಟೇ ಜನ ಬರ್ಬೋದು, ಎಷ್ಟೇ ಹೆಸರು ಮಾಡ್ಬೋದು, ಅದು ನಮ್ಮ ಖುಷಿ. ಆದರೆ ಈ ಥರ ನಮ್ಮ ಅಪ್ಪಾಜಿ ಥರ ಹೆಸರು ಮಾಡೋಕ್ಕಾಗಲ್ಲ, ಸಾಧ್ಯನೂ ಇಲ್ಲ. ಆಮೇಲೆ ಇನ್ನೊಂದು, ಅಭಿಮಾನಿಗಳು ಅಂತ ನಿಂತ್ಕೊಂಡ್ರೆ ನಮ್ಮ ಅಪ್ಪಾಜಿ ಥರ ಜನ ಸಂಪಾದನೆ ಯಾರೂ ಮಾಡೋಕ್ಕಾಗಲ್ಲ ಸರ್, ಮುಂದಕ್ಕೂ ಮಾಡೋಕ್ಕೂ ಆಗಲ್ಲ. ಅವ್ರು ತೀರೋಗಿಲ್ಲ, ಬಟ್ ನಮ್ಮ ಎದೆಯಲ್ಲಿ ಇದ್ದಾರೆ, ನಮ್ಮ ಉಸಿರಾಟದಲ್ಲಿ ಇದ್ದಾರೆ. ನಾವು ಅಭಿಮಾನಿಗಳು ಇರಾಗಂಟನು ಅವ್ರು ಯಾವತ್ತೂ ಸತ್ತಿಲ್ಲ. ಯಾವತ್ತಾರು ಸರ್ ಹಳೆ ಪಿಕ್ಚರ್ಗಳೇ ಸರ್ ನಾವು ಇಷ್ಟಪಡೋದು. ಹಳೆ ಪಿಕ್ಚರ್ಗಳೇ ರಿಲೀಸ್ ಮಾಡ್ತೀವಿ, ಇದೇ ಥರ
ನಮ್ಮ ಸಂಪಾದನೆಯಲ್ಲಿ ನಾವು ನಮ್ಮದೇ ಖರ್ಚು ಹಾಕ್ಕೊಂಡು ನಾವು ಇಲ್ಲಿ ಹಬ್ಬ ಮಾಡ್ತೀವಿ. ಆದರೆ ನಾವು ಯಾರ್ದು ಬೇರೆಯವ್ರ ಬಗ್ಗೆ ಎಲ್ಲ ನಾವು ಮಾತಾಡೋಕೆ ಹೋಗಲ್ಲ ಸರ್. ನಮ್ಮ ಅಪ್ಪಾಜಿಯವ್ರ ಬಗ್ಗೆ ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ನಾವು ಹಬ್ಬ ಮಾಡ್ತೀವಿ. ಇಷ್ಟೇ ಸರ್ ನಮ್ಮದು. ಸರ್ ಇನ್ನೊಂದು ಮಾತು ಹೇಳ್ತೀನಿ ನಾನು, ವಿಷ್ಣು ದಾದಾ ಅವ್ರಿಗೆ ಯಾಕೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತ ನನಗೆ ಯಾರೋ ಒಬ್ಬರು ಹಿರಿಯ ಅಭಿಮಾನಿ ಹೇಳಿದ್ರು. ಅವರು ಒಂದು ಮೂವಿ ಮಾಡಿದ್ರೆ ಒಂದು ಸಂಭಾವನೆ ಅಂತ ಬರೋದು ಅವ್ರಿಗೆ. ಆ ಸಂಭಾವನೆಯಲ್ಲಿ ಅವರು ಅರ್ಧ ಅವ್ರು ಇಟ್ಕೊಂಡು ಅರ್ಧ ಸಮಾಜಕ್ಕೆ ಕೊಡ್ತಾಯಿದ್ರು. ಅದಕ್ಕೆ ಅವ್ರಿಗೆ ಈ ಕ್ರೇಜ್ ಇರೋದು ಸರ್. ಅದರಲ್ಲೂ ಹೆಣ್ಣು ಮಕ್ಕಳ ಆರಾಧ್ಯ ದೈವ ಅಂದರೆ ನಮ್ಮ ಅಪ್ಪಾಜಿ ಸರ್. ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಿದ್ರು ಅಂದ್ರೆ ಕೇಳ್ತೀನಿ ಕೇಳಿ, ಯಾರೇ ಅಭಿಮಾನಿಗಳಾಗಿರ್ಬೋದು ಸರ್, ಒಂದೇ ಒಂದು ಮಾತಾಡ್ರೆ ನಾವು ಬೇರೆಯವ್ರ ಬಗ್ಗೆ ಅಭಿಮಾನಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅದು ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ಸರ್. ವಿಷ್ಣುವರ್ಧನ್ ಸಾರ್ಗೆ, ನಮ್ಮ ಬಾಸ್ಗೆ, ನಮ್ಮ ಅಪ್ಪಾಜಿಗೆ ಇರೋ ಅಭಿಮಾನಿಗಳು ಲೇಡೀಸಿಂದ ಹಿಡಿದು ಅಜ್ಜಿದಿರೋರ್ಗೂ ಇದ್ದಾರೆ ಸರ್. ಇವತ್ತೂ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟಿರೋದು ಒಂದೇ ಒಂದು ಪದ. ಯಾವುದೇ ಪಿಕ್ಚರ್ ನೋಡಿ ಸರ್, ನೀವು ಯಾವುದೇ ಪಿಕ್ಚರ್ ನೋಡಿ ಸರ್, ಹಳೆ ಪಿಕ್ಚರಿಂದ ಹಿಡಿದು ಹೊಸ ಪಿಕ್ಚರ್ವರೆಗೂ ನೋಡಿ, ಒಂದೇ ಒಂದು ಪದ ಕೆಟ್ಟ ಮಾತು ಬಳಸ್ತೇ ನಮ್ಮ ಬಾಸು ಒಂದು ಹೆಸರು ಮಾಡಿದ್ದಾರೆ ಅಂದರೆ ಸರ್, ಆ ದಾಖಲೆಗೆ ಮಾಡೋಕ್ಕಾಗಲ್ಲ ಸರ್. ಸರ್ ಅವ್ರ ಚರಿತ್ರೆಯಲ್ಲಿ ಕಪ್ಪು ಚುಕ್ಕೆ ಅನ್ನೋದು ಬಂದೇ ಇಲ್ಲ. ಬಂದೇ ಇಲ್ಲ. ಆ ಸಿಂಹನಿಗೆ ಆ ಸಿಂಹನೇ ಸಾಟಿ. ಮತ್ತೊಂದು ಸಿಂಹ ಬರುತ್ತೆ, ಇನ್ನೊಂದು ಸಿನಿಮಾ ಬರುತ್ತೆ, ಸಿಂಹ ಬರುತ್ತೆ ಅನ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಆ ಬ್ರ್ಯಾಂಡ್ಗೆ ಒಂದು ಹೆಸರಿದೆ, ಅದೇ ವಿಷ್ಣುವರ್ಧನ ಸರ್. ತುಂಬಾ ನೋವು ತಗೊಂಡಿದ್ದೀವಿ, ನೋವಲ್ಲೇ ಇದ್ದೀವಿ ಸರ್. ಇವತ್ತಿಗೂ ನೋವಲ್ಲೇ ಇದ್ದೀವಿ ಸರ್. ಆ ನೋವಲ್ಲಿ ಇವತ್ತು ಈ ತರ ಸಂಗ್ರಾಮ ಮಾಡ್ತಾ ಇದ್ದೀವಿ ನಾವು. ನೋವಲ್ಲೇ ಸರ್ ನಾವಿರೋದು ಸರ್. ಸಿಂಗಲ್ ಸಿಂಹನೇ ಸರ್ ಇರೋದು ಸರ್. ಸಿಂಗಲ್ ಖುಷಿ ಪಡ್ತಾ ಇದೀವಿ, ಅದೇ ಅವ್ರಿಗೆ ಉತ್ತರ. ನೋವು ಕೊಟ್ಟವ್ರಿಗೆ ಅದೇ ಅವ್ರಿಗೆ ಉತ್ತರ. ನೋವು ಪಟ್ಕೊಳ್ಳಿ, ಖುಷಿ ಪಟ್ಕೊಳ್ಳಿ, ತಲೆ ಕೇರ್ಕೊಳ್ಳಿ, ಏನಾದ್ರೂ ಬರ್ಕೊಳ್ಳಿ, ನಾವು ಖುಷಿಯಾಗಿದ್ದೀವಿ, ಅಪ್ಪಾಜಿ ಖುಷಿಯಾಗಿದ್ದಾರೆ. ಈಗ ಈ ಸಿನಿಮಾ ಸರ್ ಕೋಟಿಗೊಬ್ಬ ಸಿನಿಮಾ ಬಂದು 25 ವರ್ಷ ಆಗಿದೆ. 25 ವರ್ಷದಲ್ಲಿ ನಾವು ಏನಿದ್ರು ಮೊಬೈಲಲ್ಲಿ ಟಿವಿಗಳಲ್ಲಿ ಒಂದು 75 ಸರಿ ನೋಡಿರ್ಬೋದು. 75 ಸರಿ ನೋಡಿದ್ರು ಕೂಡ ಇವತ್ತು ಈ ಸಿನಿಮಾಗೋಸ್ಕರ ನಾವು ಇಲ್ಲಿಂದ ದೂರದಿಂದ ಬಂದಿದ್ವಲ್ಲ, ಇದು ಸರ್ ಗ್ರೇಟ್ ಅಂದರೆ ಇದು ಸರ್ ಹೆಸರು ಅಂತ ಕೇಳಿದ್ರೆ, ಇವತ್ತೆಲ್ಲ ರೋಡಲ್ಲಿ ಹೋಗ್ತಾರಲ್ಲ ಕೇಳ್ತಿದ್ರೆ ಏನಿದು ಜಾತ್ರೆ ಅಂತ ಕೇಳ್ತಿದ್ರೆ, ಇದು ಜಾತ್ರೆ ಅಲ್ಲ, ವಿಷ್ಣುವರ್ಧನ್ ಜಾತ್ರೆ. ಅಂದರೆ ಪ್ರತಿಯೊಂದು ಸಿನಿಮಾಗಳನ್ನ ರೀಮೇಕ್ ಮಾಡ್ತಾರೆ, ಆದರೆ ಕೋಟಿಗೊಬ್ಬ ಸಿನಿಮಾನ ಯಾರು ರೀಮೇಕ್ ಮಾಡೋಕ್ಕಾಗೋದು ಒಬ್ಬರೇ ವಿಷ್ಣುವರ್ಧನ ಮಾಡಿದ್ದಾರೆ, ಇನ್ಯಾರು ಮಾಡೋಕ್ಕಾಗಲ್ಲ. 25 ವರ್ಷ ಆದರೂ ಈ ಕ್ರೇಜ್ ಇದೆ, ಈ ಕ್ಲಾಪ್ಸ್ ಇದೆ, ಈ ಜನ ಇದೆ. ಬಾ ಇದನ್ನ ಯಾರು ಮಿಡ್ಸಕ್ಕಲ್ಲ. ಕರ್ನಾಟಕದಲ್ಲಿ ಒಬ್ಬರೇ ದಾದಾ ವಿಷ್ಣುವರ್ಧನ್, ದಾದಾ ಜಯ ವಿಷ್ಣುವರ್ಧನ್ ಸರ್. ಇವತ್ತು ಯಾವ ವಾರ ಸರ್? ಶುಕ್ರವಾರ ಎಲ್ಲರಿಗೂ ಕೆಲಸ ಇರುತ್ತೆ ಸರ್. ನಾನೊಬ್ಬ ಪೈಂಟ್ರ್ ಸರ್ ಮಾತಾಡ್ತಾ ಇರೋದು. ಎಲ್ಲರಿಗೂ ಕೆಲಸ ಇರುತ್ತೆ ಸರ್. ಕೆಲಸ ಬಿಟ್ಟು ಒಂದು ವಾರದಿಂದ ಡ್ಯೂಟಿ ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ಒಂದು ವಾರದಿಂದ ಡ್ಯೂಟಿ ಕೊಡ್ತಾ ಇದ್ದೀವಿ. ಮನೆ ಮಕ್ಕ ನೋಡಿಲ್ಲ ಸರ್. ಹೋಗ್ತೀವಿ, ಬರ್ತೀವಿ, ಎಂತಿದ್ದೀವಿ, ನಾವು ಮಾತಾಡ್ತೀವಿ, ಮಕ್ಕಳನ್ನ ಮಾತಾಡ್ತೀವಿ, ಬರ್ತೀವಿ ಏನೇ ಸರ್, ಒಂದೇ ನಿಮಿಷ ಸರ್. ಆದರೆ ನಮ್ಮ ಯಾವಾಗಲೂ ಮೇನ್ ಇರೋದು ಏನು ಗೊತ್ತಾ, ಈ ಥಿಯೇಟ್ರ್ ಹತ್ರ. ಯಾಕಂದರೆ ಫಸ್ಟು ನಾವು ಹಬ್ಬ ಮಾಡಬೇಕು, ಇಲ್ಲಿ ಈ ಹಬ್ಬ ಮಾಡಬೇಕು. ಈ ಹಬ್ಬ ಆಮೇಲೆ ಮನೆಗೆ ಹೋಗೋಣ. ಮನೆಗೆ ಹೋಗೋದಿದ್ದೇ ಇರುತ್ತೆ ಸರ್. ಆದರೆ ಈ ಹಬ್ಬ ಮಾಡಬೇಕು. ಈ ಹಬ್ಬ ಮಾಡೋ ಗಂಟನ ಮೇಂಡ್ಗೆ ನಮ್ದಿಲ್ಲ ಸರ್. ನಾವೆಲ್ಲೂ ಹೋಗಲ್ಲ. ಇಲ್ಲೇ ಹಬ್ಬ ಮಾಡಿ ಏನು ಗೊತ್ತಾ, ಎಲ್ಲ ಹಾಕ್ಬೇಕು, ಕಟೌಟ್ ಹಾಕ್ಬೇಕು, ಹಾರ ಹಾಕ್ಬೇಕು, ಅಲ್ಲಿ ಮಾಡಬೇಕು, ಇದೆ ಚಪ್ಪಾಳೆ ಹೊಡಿಬೇಕು, ವಿಸಿಲ್ ಹೊಡಿಬೇಕು, ಎಂಜಾಯ್ ಮಾಡಬೇಕು. ಸಂಪಾದನೆ ನೋಡ್ತಾ ಇಲ್ಲ ಸರ್. ನಮ್ಮ ಸಂಪಾದನೆ ನೋಡ್ರೆ ನಮ್ಗೆ ಬೇರೆ ಕಥೆ ಇರುತ್ತದೆ. ವಿಷ್ಣುವರ್ಧನ್ ಬಾಸ್ಸು ನಮ್ಮ ಅಪ್ಪಾಜಿ ಬಗ್ಗೆ ನೋಡ್ತಾ ಇದ್ದೀವಿ. ಸಂಪಾದನೆ ನಾಳೆ ಮಾಡ್ತೀವಿ, ಆದರೆ ಇದನ್ನ ಮಾಡೋಕ್ಕಾಗಲ್ಲ. ನಾಳೆಗೂ ಮಾಡೋಕ್ಕಾಗಲ್ಲ, ಇನ್ನು ಯಾವತ್ತೂ ಮಾಡೋಕ್ಕಾಗಲ್ಲ ಸರ್. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿರೋದು. ಮಾಡಬೇಕು. ಇದು ಮುಗಿಯೋ ಗಂಟೆನು ಸರ್, ನಾವು ಇದು ಮುಗಿಯೋ ಗಂಟೆನು ಆಚರಣೆ ಮಾಡೇ ಮಾಡ್ತೀವಿ. ಇದು ಮುಗಿಯೋ ಗಂಟೆನು. ಆದರೆ ಯಾವತ್ತೂ ಇನ್ನೊಂದು ವಿಚಾರ ಹೇಳ್ತೀನಿ. ವಿಷ್ಣು ಸರ್ಗೆ ಒಂದು ಹೆಸರಿತ್ತು, ಏನಂದರೆ ಅದು ಫಿನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ. ಗೊತ್ತಾ ನಿಮ್ಗೆ? ಅದು ಫಿನಿಕ್ಸ್ ಅಂದರೆ ಒಂದು ಅಕ್ಕಿ. ಆ ಅಕ್ಕಿಗೆ ಎಷ್ಟೇ ಕಷ್ಟ ಕೊಟ್ಟರು, ಎಷ್ಟೇ ಇದು ಕೊಟ್ಟರು, ಬೆಂಕಿಲಿ ಹೆಂಗೆ ಊರಿದ್ರು ಫಿನಿಕ್ಸ್ ಥರ ಎದ್ದು ಬರೋದು ಅಂದರೆ, ಈಗ ನೀವು ಗೂಗಲೇ ಸರ್ಚ್ ಮಾಡಿ ಸರ್, ಫಿನಿಕ್ಸ್ ಆಫ್ ಇಂಡಿಯನ್ ಸಿನಿಮಾ ಯಾರು ಅಂತ ಹೊಡೀರಿ, ಅಲ್ಲಿ ಬರೋದೇ ನಮ್ಮ ವಿಷ್ಣು ದಾದಾ. ನಿಜವಲ್ಲೂ ತುಂಬ ನೋವು ಇದೆ, ತುಂಬ ಖುಷಿನೂ ಇದೆ. ಬಟ್ ಇವ್ರನ್ನೆಲ್ಲ ನೋಡಿದ್ಮೇಲೆ ನೋವು ಖಂಡಿತ ಇಲ್ಲ, ಖುಷಿ. ದಾದಾ ಯಾವತ್ತಿದ್ರು ಇಲ್ಲಿದ್ದಾರೆ. ನಾನು ಇವಾಗಿಂದ ಫ್ಯಾನ್ ಅಲ್ಲ ಸರ್, ನಾನು ನಮ್ಮ ತಂದೆಯವರಿಂದ ನಾನು ಅಭಿಮಾನಿಯಾಗಿದ್ದು. ನಮ್ಮ ತಂದೆಯವರು ಈಗೂ ಕೂಡ ಅವ್ರ ಫೋಟೋಗೆ ಒಂದೊಂದು ಹೂವು ತೊಗೊಬಂದಿರ್ತಾರೆ. ನಾನು ಇವಾಗಿಂದ ಫ್ಯಾನ್ ಅಲ್ಲ. ನಾನು ನೋಡಿ ಆವಾಗ ಅಕ್ಷರದಲ್ಲಿ ಬರ್ಸ್ಕೊಂಡಿರೋದು ನಾನು. ಅಷ್ಟು ಇಷ್ಟ ನನಗೆ ವಿಷ್ಣು ಸಾರು. ಇಲ್ಲೇ ಆಗಿರ್ಬೋದು ನನಗೆ ತುಂಬ ಇಷ್ಟ ವಿಷ್ಣು ಸಾರು. ಅವ್ರು ಹೆಂಗೆ ಹಾಕಿದ್ರು ಸೇಮ್ ಅದೇ ಥರ ವಿಷ್ಣು ಸರ್ ಅಂದರೆ ನೋಡಿ ಸರ್, ನಮ್ಮ ಮನೆ ದೇವರು ಸರ್ ಅವರು. ನಿಜವಾಗಲೂ ನಾನು ಈಗೂ ಕೆಲಸಕ್ಕೆ ಹೋಗಬೇಕಾದ್ರೆ ನಾನು ದೇವ್ರ ಮುಖ ನೋಡಲ್ಲ ಸರ್. ನನ್ನ ಅಪ್ಪಾಜಿ ಫೋಟೋನೇ ನಾನು ನೋಡಿಕೊಂಡು
ನಾನು ಕೆಲ್ಸಕ್ಕೆ ಹೋಗ್ತೀನಿ. ನನ್ನ ಕೆಲಸ ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗಿ ನಡೀತಿದೆ, ಚೆನ್ನಾಗೋಗಿದ್ದೀನಿ. ಜೈ ವಿಷ್ಣು ದಾದ. ಚಿಕ್ಕ ಮಕ್ಕಳು ಫೋಟೋ ನೋಡಿಸ್ರು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.